ಪ್ರೆಗ್ನೆನ್ಸಿ ಅನ್ನೋದು ಅಷ್ಟು ಈಸಿನಾ? ಆಕ್ಟಿವ್ ಆಗಿರು ಅಂತ ಹೇಳಿದ ತಕ್ಷಣ ಆಕ್ಟಿವ್ ಆಗಿರ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ತರ ಆಗಿರಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ತರ ಲಕ್ಷಣ. ನನ್ಗೆ ಇದು ಸೆಕೆಂಡ್‌ನೇ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿಲಿರೋ ಲಕ್ಷಣಗಳೇ ಈಗ್ಲೂ ಇದ್ಯಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಆದ್ರೆ ನಮ್ದೇ ಬಾಡಿ ಆದ್ರೆ ಫುಲ್ ಚೇಂಜಸ್ ಆಗಿರತ್ತೆ. ಮೊದಲನೇ ಪ್ರೆಗ್ನೆನ್ಸಿಲಿ ಟೈಮ್ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಅದು ನಮ್ಗೆ ಹೊಸ ಅನುಭವ. ಏನಂದ್ರೆ ಏನೂ ಗೊತ್ತಿರಲ್ಲ. ಎಲ್ಲಾನು ಹೊಸ್ದಾಗಿ ತಿಳ್ಕೊಂತೀವಿ. ತಿಳ್ಕೊಂತ ನಮ್ ಪ್ರೆಗ್ನೆನ್ಸಿ ಜರ್ನಿನೇ ಮುಗ್ದೋಗಿರತ್ತೆ. ಏನಿದು ಕಲರಿಂಗ್ ತೋರಿಸ್ತಿದ್ದಾಳೆ ಆದ್ರೆ ಮಾತಾಡ್ತಾ ಇರೋದೇ ಬೇರೆ ಅಂತ ಅನ್ಕೋತಾ ಇರ್ಬೋದು. ತುಂಬಾ ವಾಮಿಟ್ ಆಗುತ್ತೆ. ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಕಲರಿಂಗ್ ಮಾಡ್ತಾ ಇದೀನಿ. ಈ ಕಲರಿಂಗ್ ಮಾಡೋದ್ರಿಂದ ನನ್ ಮನ್ಸು ಒಂದ್ ಸ್ವಲ್ಪ ಹಾಯ್ ಅನ್ಸುತ್ತೆ. ಮೊಬೈಲ್ ಇಂದ ಸ್ವಲ್ಪ ದೂರ ಇರ್ಬೋದು ಅಂತ. ಇವತ್ತು ನನ್ ಮಗನ್ಗೆ ಸ್ಮೈಲಿ ಬ್ಯಾಡ್ಜ್ ಕೊಟ್ಟು ಕಳ್ಸಿದ್ರು. ನನ್ಗಂತೂ ತುಂಬಾ ಹ್ಯಾಪಿ. ಯಾಕಂದ್ರೆ ವೀಕ್ಲಿ ಒನ್ಸ್ ಯಾರಿಗಾದ್ರೂ ಒಬ್ರಿಗೆ ಈ ತರ ಸ್ಮೈಲಿ ಬ್ಯಾಡ್ಜ್ ಕೊಡ್ತಾರೆ. ಅವನಂತೂ ಡೈಲಿ ಕೇಳ್ತಿದ್ದ ನನ್ಗೆ ಈ ಸಲ ಅಂದ್ರೆ ಸ್ಮೈಲಿ ಬ್ಯಾಡ್ಜ್ ಕೊಟ್ಟಿಲ್ಲ ಅಂತ. ಫೈನಲಿ ಇವತ್ ಕೊಟ್ರು. ಅವ್ನು ಹ್ಯಾಪಿ ಆಗಿ ಹೋಗಿದ್ದಾನೆ. ನಾನಂತೂ ಸ್ಕೂಲ್‌ಗೆ ಹೋಗ್ತೀನಮ್ಮ ಡೈಲಿ ಅಂತ ಖುಷಿಯಾಗಿ ಹೇಳ್ತಿದ್ದ. ಒಂದು ತಾಯಿಗೆ ಇನ್ನೇನ್ ಬೇಕಲ್ವಾ? ಹಾಗೆ ಅವ್ನ್ ಕೈ ಮೇಲಿರೋ ಆ ರೆಡ್ ಇಂಕ್ ಸ್ಟಾರ್ ಮಾರ್ಕು ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ.